ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮೀನರಾಶಿ ಜನವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಈ ತಿಂಗಳು ಬಂದೇ ಬಿಡ್ತು ನೀವು ಬಯಸಿದ ಸುಖದ ದಿನಗಳು. ನೋಡಿ, ವರ್ಷ ಆರಂಭ ಆಗ್ತಾನೆ ಮೀನರಾಶಿಯವರಿಗೆ ನೀವು ಬಯಸಿದಂತಹ ಸುಖದ ದಿನಗಳು ಬಂದೇ ಬಿಡ್ತು. ಯಾವ ರೀತಿ ಬಂತು ಅನ್ನುವಂತಹ ವರ್ಷ ಕಳೀತು 2023. ಈಗ ನಿಮಗೆಲ್ಲ ಆಸೆ ಇರುತ್ತೆ 2024ರಲ್ಲಿ ಜನವರಿ ತಿಂಗಳು ಆರಂಭ ಆಗ್ತಾ ಇದೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಾನೀಗ ಮೀನರಾಶಿ ಜನವರಿ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ: ಬುಧ, ಸೂರ್ಯ ಮತ್ತೆ ಶುಕ್ರ. ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ 7ನೇ ತಾರೀಕು ಜನವರಿ 2024 ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಬುಧ ದಶಮ ಸ್ಥಾನದಲ್ಲಿ, ನಿಮ್ದು ಮೀನ ಲಗ್ನ ಆಗಿದ್ರೆ ಭಾವಗಳನ್ನು ನೋಡ್ತೀವಿ. ಲಗ್ನದಿಂದ ದಶಮ ಭಾವ ಅಂದಾಗ 10ನೇ ಮನೆ. ಬುಧ 10ನೇ ಮನೆಯಲ್ಲಿ ಗೋಚಾರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ನೋಡಿ, ಎಷ್ಟೋ ಜನಕ್ಕೆ ಸಾಲಗಳಿರುತ್ತೆ, ಸಾಲ ತೀರ್ಸೋದು ಹೇಗಪ್ಪ ಅಂತ ಅನ್ಕೊಂತಾ ಇರ್ತೀವಿ. ದುಡ್ಡು ಅಪಾರವಾಗಿ ಬಂದಾಗ ಸಾಲಗಳೆಲ್ಲ ತೀರೋಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣವೇ ಪ್ರಾಮುಖ್ಯತೆ ಅಲ್ವಾ? ದುಡ್ಡಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ. ನಿಮಗೆ ಸಂತೋಷ ಅನ್ನೋದು ಜೀವನದಲ್ಲಿ ಉಕ್ಕುತ್ತೆ. ಯಾರಿಂದ ಸಂತೋಷ ಸಿಗುತ್ತೆ? ನೀವು ವಿವಾಹ ಆಗಿದ್ರೆ ಪುರುಷರಾಗಿದ್ದರೆ ಪತ್ನಿಯಿಂದ, ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿ ಮತ್ತು ಮಕ್ಕಳಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನೋಡಿ, ಇದೆಲ್ಲ ನೀವು ಬಯಸದೆ ಬಂದಂತಹ, ನೀವೇನೇನು ಬಯಸಿದ್ರಿ ಅಂತ ಸುಖ ದಿನಗಳು ಬಂದೇ ಬಿಡ್ತು. ನೀವು ವ್ಯಾಪಾರಸ್ಥರಾಗಿದ್ರೆ ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಿ. ಅಂದ್ರೆ ಮಲ್ಟಿಪಲ್ ಬಿಸ್ನೆಸ್ ಒಂದು ಕಡೆ ನೀವು ಎಸ್ಟಾಬ್ಲಿಷ್ ಮಾಡಿರ್ತೀರಾ. ಈಗ ಬೆಂಗಳೂರಲ್ಲಿ ಮಾಡಿದ್ರೆ ಬೇರೆ ಕಡೆನೂ ಮಾಡಬೇಕು, ಅದು ಇಂಡಿಯಾದಲ್ಲಿ ಮಾಡಿದರೆ ಬೇರೆ ಬೇರೆ ದೇಶಗಳಲ್ಲೂ ಎಸ್ಟಾಬ್ಲಿಷ್ ಮಾಡಬೇಕು. ಮಾಡೋದ್ರಿಂದ ನಿಮಗೆ ಲಾಭನೂ ಬರುತ್ತೆ. ಕೆಲವು ಕಂಪನಿಗಳನ್ನು ನೀವು ಶೇರ್ಗೂ ಕೂಡ ನೀವು ಕಂಪನಿಗಳನ್ನು ಹಣವನ್ನು ನೀವು ಕಲೆಕ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮಗೆ ಶಾರೀರಿಕವಾಗಿ ಸುಖ ಸಂತೋಷದಿಂದ ಕೂಡಿರ್ತೀರಾ. ಮಾನಸಿಕವಾಗಲ್ಲ, ಮಾನಸಿಕವಾಗಿ ಸ್ವಲ್ಪ ಕಷ್ಟ ಇರುತ್ತೆ, ಪೀಸ್ ಆಫ್ ಮೈಂಡ್ ಇರಲ್ಲ. ಯಾಕೆಂದ್ರೆ ನಿಮ್ಮ ಜನ್ಮ ರಾಶಿಯಲ್ಲೇ ಯಾರಿದಾರೀಗ? ರಾಹು. ಅದಕ್ಕೆ ಸ್ವಲ್ಪ ಮೆಡಿಟೇಷನ್ ಅನ್ನ ಮಾಡೋದನ್ನ ಮರಿಬೇಡಿ. ಗೈನ್ಸ್ ಫ್ರಮ್ ಮನಿ ಅಂತೀವಿ, ಅಂದ್ರೆ ಯಾವುದರಿಂದ ಲಾಭ? ಹಣದಿಂದ ಲಾಭ. ಅಂದ್ರೆ ಹಣ ಹೆಂಗೆ ಲಾಭ ಬರುತ್ತೆ? ಯಾರಿಗಾದ್ರೂ ಬಡ್ಡಿ ಕೊಡ್ತೀರಾ, ಸಾಲ ಕೊಡ್ತೀರಾ. ಸಾಲ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ? ಇಂಟ್ರೆಸ್ಟ್ 1% ಅಥವಾ 0.5% ಆ ಥರ ಇಂಟ್ರೆಸ್ಟ್ ಕೊಡ್ತೀರಾ, ಎಲ್ಲೋ ಹೂಡಿಕೆ ಮಾಡಿರ್ತೀರಾ. ಅದೆಲ್ಲದರಿಂದ ಲಾಭ ಅನ್ನೋದು ನಿಮಗೆ ಬರುತ್ತೆ. ನಿಮಗೆ ಸ್ಟೇಟಸ್, ಸೊಸೈಟಿನಲ್ಲಿ ಒಳ್ಳೆ ಸ್ಟೇಟಸ್ ಸಿಗುತ್ತೆ. ನೀವೇ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂತೀರಾ. ಅಂದರೆ ದೇವಸ್ಥಾನಗಳಲ್ಲಿ ಹೋಗಿ ಕೆಲಸ ಮಾಡೋದು, ದೇವಸ್ಥಾನಗಳನ್ನು ವಿಸಿಟ್ ಮಾಡೋದು. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಲು 10ನೇ ಮನೆಯಲ್ಲಿ ಬುಧ ಬಂದಾಗ ಸೂಪರ್ ಆಗಿರುತ್ತೆ. ನೀವೇನ ಮ್ಯಾನೇಜರ್ ಆಗಿದ್ರೆ ನಿಮ್ಮ ಸ್ಕಿಲ್ ನೋಡಿ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಬುಧ 10ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ತುಂಬಾ ಅಭಿವೃದ್ಧಿ. ಆಮೇಲೆ ಯಾರನ್ನ ಪುಸ್ತಕ ಪಬ್ಲಿಷ್ ಮಾಡ್ಬೇಕಂದ್ರೆ ಈ ತಿಂಗಳಲ್ಲಿ ಮಾಡ್ಬೋದು. ಅಕೌಂಟೆಂಟ್ಗಳಿಗೆ, ಆಡಿಟರ್ಗಳಿಗೆ ಮತ್ತೆ ಬರಹಗಾರರು ತುಂಬಾ ನೀವು ಬರೆಯೋದ್ರಲ್ಲಿ ಪ್ರೋಗ್ರೆಸ್ ಅನ್ನ ಕಾಣ್ತೀರಾ. ಯಾರ್ಯಾರು ಸ್ಕಿನ್ ಡಾಕ್ಟರ್ಗಳಲ್ಲೂ ಸ್ಪೆಷಲೈಸ್ಡ್ ಡಾಕ್ಟರ್ ಇರ್ತಾರೆ. ಸ್ಕಿನ್ ಡಿಪ್ಲೊಮಾ ಇನ್ ಡರ್ಮಿಟಾಲಜಿ, MBBS ಆದಮೇಲೆ ವಿದ್ಯೆ ಓದಿದ್ರೆ ನಿಮಗೆ ಸ್ಕಿನ್ ಡಾಕ್ಟರ್ಗಳು ಕೂಡ ಸಮಯ ತುಂಬ ಚೆನ್ನಾಗಿದೆ. ಇನ್ನು ಯಾರ್ಯಾರು ಕಾಮಿಡಿ ಮಾಡಿ ಆ್ಯಕ್ಟ್ ಮಾಡುವಂಥವ್ರು ಸೀರಿಯಲಲ್ಲಿ ಮಾಡ್ಬೋದು, ಅವರೆಲ್ಲರಿಗೂ ಕೂಡ ಸಮಯ ಉತ್ತಮವಾಗಿದೆ. ಇನ್ನು ಮಾತಾಡಿ ಗೆಲ್ಲಬೇಕಾದ್ರೆ ಆ್ಯಂಕರ್ಗಳು ಇರ್ಬೋದು ಟಿವಿಗಳಲ್ಲಿ, ಅಥವಾ ಲಾಯರ್ಗಳಿಗೂ ಕೂಡ ಬಹಳ ಉತ್ತಮವಾದ, ಅಡ್ವೊಕೇಟ್ಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ. ಮತ್ತೆ ಯಾರ್ಯಾರು ರಾಜಕಾರಣಿಗಳಾಗಿದ್ದೀರಿ, ರಾಜಕಾರಣಿಗಳಿಗೆ ಪಬ್ಲಿಕ್ ಸಪೋರ್ಟ್ ಬಹಳ ಮುಖ್ಯ, ಜನಪ್ರಿಯತೆ ಬಹಳ ಮುಖ್ಯ. ಇದೆಲ್ಲ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ
ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಮುಂದುವರಿತೀರಾ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ತುಂಬಾ ಉತ್ತಮವಾಗಿರುತ್ತೆ ಅನ್ನುವಂತಹ ವಿಚಾರ. ದಶಮ ಭಾವದಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ. ಬುಧ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 4ನೇ ಮನೆ ಅಧಿಪತಿ ಮತ್ತು 7ನೇ ಅಧಿಪತಿ. ನನ್ನ ವೈಫು ಅಥವಾ ನನ್ನ ಹಸ್ಬೆಂಡು ಅವ್ರಿಗೆ ಕೆಲಸ ಸಿಗುತ್ತಾ ಅಂತ ನಿಮ್ಗೇನೋ ಪ್ರಶ್ನೆ ಇದ್ರೆ, ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಸಂಗಾತಿಗೆ. ಅಂದ್ರೆ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಗೆ. ಉದ್ಯೋಗಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಇದೆ. ದಶಮ ಭಾವ ಅಂದಾಗ ಗೌರವ ಸನ್ಮಾನಗಳು ಯಾರಿಗೆ ಸಿಗುತ್ತೆ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಗೌರವ ಸಮಾನ ಸಿಗುತ್ತೆ. ಸ್ಟೇಟಸ್ ನಿಮ್ದು ಜಾಸ್ತಿ ಆಗುತ್ತೆ. ಪವರ್ ಪ್ರಾಪ್ತಿಯಾಗುತ್ತೆ. ಅಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದೆ. ಇದು 100% ನಿಮ್ಗೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸರ್ಕಾರದಿಂದ ಎಲ್ಲಾ ಸಹಯೋಗ ಸಹಕಾರ ಕೂಡ ಸಿಗುವ ಸಾಧ್ಯತೆಗಳಿದೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ 14ನೇ ತಾರೀಕು ಜನವರಿ 2024 ಸೂರ್ಯ ಸೂಪರ್ ಫಲ ಕೊಡ್ತಾನೆ ಲಾಭ ಸ್ಥಾನದಲ್ಲಿ. ನಿಮಗೆ ಸಂಕ್ರಾಂತಿ ಹಬ್ಬ ಆದ್ಮೇಲಂತೂ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಇವ್ರಿಗೆ ಹುಷಾರೇ ಇರ್ಲಿಲ್ವಾ ಅನ್ನೋದು ಮಾಯ ಆಗ್ಬಿಡುತ್ತೆ. ಕಾಯಿಲೆಗಳೆಲ್ಲ ಮಾಯ ಆಗಿ ಕಾಣದಂತೆ ಆಗ್ಬಿಡುತ್ತೆ. ಆದ್ರೆ ಶುಕ್ರ 18ನೇ ತಾರೀಕು ಜನವರಿ 2024 ಭಾಗ್ಯಸ್ಥಾನದಿಂದ ದಶಮ ಭಾವದಲ್ಲಿ ಬರ್ತಾನೆ. 18ನೇ ತಾರೀಕುವರೆಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೇವಿ ದೇವತೆಗಳ ದರ್ಶನ, ತೀರ್ಥಕ್ಷೇತ್ರ ದರ್ಶನ ಇವೆಲ್ಲ ಮಾಡ್ತೀರಾ. ಯಾವಾಗ ಶುಕ್ರ 10ನೇ ಮನೆಗೆ ಬಂದ್ಬಿಡ್ತಾನೋ ಆಗ ಸ್ವಲ್ಪ ಸೊಸೈಟಿನಲ್ಲಿ ರೆಪ್ಯುಟೇಷನ್ ಕಮ್ಮಿ ಆಗ್ಬೋದು, ಹೊಸ ಶತ್ರುಗಳು ಉದ್ಭವ ಆಗ್ಬೋದು. ಎಚ್ಚರ. ರೀಟೈಲ್ ಆಗಿ ವ್ಯಾಪಾರ ಮಾಡುವಂಥವ್ರಿಗೆ ಏನಾದರೂ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಶುಕ್ರ ಮಹಾದಶೆ, ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇದ್ರೆ. ಆಮೇಲೆ ಈಗ ಮೀನರಾಶಿಯವರಿಗೆ ನಾನು ಹೇಳಿದೆ, ಸೂರ್ಯ 11ನೇ ಮನೆಯಲ್ಲಿ ಸಂಚಾರ ಆದಾಗ ನಿಮಗೆ ಹಣದ ಅಭಿವೃದ್ಧಿ ಆಗುತ್ತೆ. ಹಣ ಅಭಿವೃದ್ಧಿ ಅಂದ್ರೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಗೌರ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಎಂಪ್ಲಾಯ್ಮೆಂಟ್ ಇರ್ಬೋದು, ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕಂಪ್ನಿಗಳು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಥವಾ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಪೋಸ್ಟ್, ಪೊಸಿಷನ್ನು, ಪ್ರಮೋಷನ್ನು ಇವೆಲ್ಲ ಸಿಗುತ್ತೆ. ನಿಮಗೆ ತುಂಬಾ ದಿವಸದಿಂದ ಒಂದು ತೊಂದರೆ ಇದೆ ಅಥವಾ ಮಾನಸಿಕ ಚಿಂತೆ ಇದೆ ಅಂದಾಗ ಆ ಪ್ರಾಬ್ಲಮ್ಮು ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಇದ್ರೆ ಅದು ಸಾಲ್ವ್ ಆಗುತ್ತೆ. ಆ ಕಷ್ಟಗಳೆಲ್ಲ ದೂರ ಆಗತ್ತೆ. ನಿಮ್ಗೇನ ಗೌರ್ಮೆಂಟ್ ಇಂದ ಜಾಬ್ ಸಿಗ್ಬೇಕು ಅಂತ ಈಗ ಪ್ರಯತ್ನ ಪಟ್ರೆ, ರಾಜಕಾರಣಿಗಳನ್ನ ನೀವು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸ ನಿಮಗೆ ಮೀನರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಈಗ ನೀವು ಪ್ರಯತ್ನ ಮಾಡಬೇಕು. ಇನ್ನ ಈ ವರ್ಷದಲ್ಲಿ 2024ರಲ್ಲಿ MP ಎಲೆಕ್ಷನ್ ಇದೆ. ನಿಮಗೆಲ್ಲ ಯೋಚನೆಗಳಿರುತ್ತೆ, ಗುರುಜಿ ನನಗೆ MP ಎಲೆಕ್ಷನ್ ಸೀಟ್ ಸಿಗುತ್ತಾ? ಈ ತಿಂಗಳು 14ನೇ ತಾರೀಕು ಮೇಲೆ ನೀವು ಪ್ರಯತ್ನ ಪಟ್ರೆ ನಿಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವಂಥದ್ದು ಇದೆಲ್ಲ ಪ್ರಯತ್ನ ಮಾಡ್ರೆ ಅವ್ರ ಕಣ್ಣಿಗೆ ನೀವು ಕಂಡು ನಿಮಗೆ ಟಿಕೆಟ್ ಸಿಗುವ ಸಾಧ್ಯತೆಗಳಿದೆ. ನೀವು ಮಿನಿಸ್ಟರ್ ಆಗುವಂತಹ ಯೋಗ ಕೂಡ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ನಿಮ್ಗೇನಾದ್ರೂ ಕಾಯಿಲೆಗಳಿದ್ರೆ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ. ನೀವ್ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಮೀನರಾಶಿಯವ್ರಿಗೆ ಇಷ್ಟೆಲ್ಲ ಶುಭ ಫಲ. ಗುರುಬಲ ಬೇರೆ, ನಿಮ್ಮ ಮನೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. 2ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ 2ನೇ ಮನೆ ಅಧಿಪತಿ ಮಂಗಳ ಗ್ರಹ ಮತ್ತು ಭಾಗ್ಯಾಧಿಪತಿ ಮಂಗಳ ಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ಪೊಲೀಸ್ ಅಫಿಷಿಯಲ್ಸ್ ಇದ್ದೀರಿ, ಮಿಲಿಟರಿ, ಪ್ಯಾರಾಮಿಲಿಟರಿ ಇಲ್ಲೆಲ್ಲ ಇದ್ದೀರಾ, ನಿಮಗೆ ಪೋಸ್ಟ್, ಪ್ರಮೋಷನ್, ಗೌರವ, ರೆಸ್ಪೆಕ್ಟ್ ಎಲ್ಲ ಅಭಿವೃದ್ಧಿ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ. 3ನೇ ಮನೆ ಅಧಿಪತಿ 10ನೇ ಮನೆ ಸಂಚಾರ ಆಗೋದ್ರಿಂದ ನಿಮ್ಮ ಚಿಕ್ಕ ಸಹೋದರಿ ಅಥವಾ ಸ್ತ್ರೀಯರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ನಿಮಗೆ ಸ್ತ್ರೀ ಬಾಸ್ ಇದ್ರೆ ಬಹಳ ಎಚ್ಚರವಾಗಿ ಇರಬೇಕು ಈ ತಿಂಗಳು. ಅವರಿಂದ ನಿಮಗೆ ಡಿಪ್ರಮೋಷನ್ ಕೂಡ ಆಗ್ಬಿಡ್ಬೋದು. ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು ಮೀನರಾಶಿ ಜಾತಕರು. ಮತ್ತೆ ಇನ್ನ 6ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಸಂಚಾರ. ನೀವು ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಡಾಕ್ಟರ್ಗಳು ಅಂದ್ರೆ ಸೇವೆ ಮಾಡುವಂತವರು, ಡಾಕ್ಟರ್ಗಳಿಗೆ ಬಹಳ ಉತ್ತಮವಾದಂತಹ ಫಲ. ಇನ್ನು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ಪುರೋಹಿತರು ಇರ್ಬೋದು, ಯಜ್ಞ ಯಾಗಾದಿಗಳನ್ನ ಮಾಡುವಂತವ್ರು ಇರ್ಬೋದು, ಅಥವಾ ಗುರುಗೆ ಇನ್ನೊಬ್ಬರಿಗೆ ಜ್ಞಾನವನ್ನ ಕೊಡುವಂತವ್ರು ಇರ್ಬೋದು. ಅಂಥವ್ರಿಗೆಲ್ಲ ಬಹಳ ಉತ್ತಮವಾದ ಸಮಯ.
ದೇವರುಗಳ ಪೂಜೆ ಮಾಡುವಂತಹ ಅರ್ಚಕರಿಗೆ ಅಥವಾ ಆಶ್ರಮಗಳನ್ನು ನಡೆಸುವಂತವ್ರಿಗೂ ಕೂಡ ತುಂಬಾ ಅನುಕೂಲಗಳು ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಅಷ್ಟಮಾಧಿಪತಿ ನಿಮಗೆ ಶುಕ್ರ ಅಷ್ಟಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಾನು ಯಾವಾಗಲೂ ಇನ್ನೊಂದ್ಸಲ ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾರಾದ್ರೂ ನೆಗೆಟಿವ್ ಇರುವಂತಹ ಸ್ತ್ರೀ ಇದ್ರೆ ನಿಮ್ಮ ಆಫೀಸಲ್ಲಿ ಬಹಳ ಹುಷಾರಾಗಿರ್ಬೇಕು ಅವ್ರ ಹತ್ರ. ಇನ್ನ 10ನೇ ಮನೆಯಲ್ಲೇ ಬುಧ ಶುಕ್ರ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಪುಸ್ತಕವನ್ನು ಪಬ್ಲಿಷ್ ಮಾಡೋಕ್ಕೆ ಬಹಳ ಒಳ್ಳೆ ಟೈಮು. ಮತ್ತೆ ವಾಕ್ ಚಾತುರ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾತಾಡುವ ಮಾತಿನಿಂದ ಆಕರ್ಷಣೆಯಾಗಿ ನಿಮಗೆ ಧನಲಾಭ ಆಗುತ್ತೆ. ಶನಿದೇವರು ಕೂಡ 12ನೇ ಮನೆಯಲ್ಲಿದ್ದಾನೆ, 7.5 ಕೂಡ ನಡೀತಾ ಇದೆ. ಆದರೂ ಕೂಡ ಗೋಚಾರದ ಬೇರೆ ಬೇರೆ ಗ್ರಹಗಳು ನಿಮಗೆ ಒಳ್ಳೆ ಯೋಗವನ್ನು ಕೊಡ್ತಾ ಇರೋದ್ರಿಂದ ನಾನು ಹೇಳಿದ್ದು ಬಂದೇ ಬೀಳ್ತು, ನೀವು ಬಯಸಿದ ಸುಖದ ದಿನಗಳು. ಪ್ರಿಯ ವೀಕ್ಷಕರೇ, ನೀವೆಲ್ಲ ಮೀನರಾಶಿಯವರು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಕೂಡ ನೀವು ಜ್ಯೋತಿಷ್ಯದ ವಿಚಾರವನ್ನು ತಿಳಿಸ್ದಂಗಾಗುತ್ತೆ. ನಿಮಗೆ ಭಗವಂತ ಸುಖ ಸಮೃದ್ಧಿ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.